ಕಾಂಗ್ರೆಸ್ ವರ್ಸಸ್ ದೋಸ್ತಿ ಕದನ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಂಡಸ್ತನ ರಾಜಕಾರಣ ಮಾಡಬೇಕು ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೈಮ್ ಬರಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೈಸೂರಿನಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಗಂಡಸ್ತನ ರಾಜಕಾರಣ ವಿಷಯವಾಗಿ ಏನು ಹೇಳಿದ್ದಾರೆ ಕೇಳೋಣ. ಮಾತಾಡಿರುವಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಾಕಷ್ಟು ಸವಾಲುಗಳನ್ನ ಕೂಡ ಹಾಕಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮಾತಾಡಿದ್ದಾರೆ, ಗಂಡಸ್ತನದ ಮಾತನ್ನು ಹೇಳಿದರೆ, ನಪುಂಸಕತ್ವದ ಮಾತನ್ನು ಅನ್ನುವಂತ ಮಾತುಗಳನ್ನು ಕೂಡ ಬಳಸಿ ತಮ್ಮ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್, ಈ ಒಂದು ಆರೋಪ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ನಪುಂಸಕತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಗಂಡಸ್ತನ ಇದ್ರೆ ಎಲ್ಲವನ್ನು ಮುಂದಿಡ್ಲಿ ಬಿಚ್ಚಿಡ್ಲಿ ಅನ್ನುವಂಥದ್ದು, ಈ ರೀತಿಯ ಸವಾಲನ್ನ ತಮ್ಗೆ ಹಾಕಿದ್ದಾರೆ. ಸರ್, ಟೈಮ್ ಬರಲಿ, ಅವ್ರು ಏನ್ ಹೇಳಿದ್ದಾರೆ ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮೈಸೂರಿನ ಸಮಾವೇಶಕ್ಕೆ ಪ್ರತಿಯಾಗಿ ದೆಹಲಿಯಲ್ಲಿ ಮಾತಾಡಿರುವಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಾಕಷ್ಟು ಸವಾಲುಗಳನ್ನ ಕೂಡ ಹಾಕಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮಾತಾಡಿದ್ದಾರೆ, ಗಂಡಸ್ತನದ ಮಾತನ್ನು ಹೇಳಿದರೆ, ನಪುಂಸಕತ್ವದ ಮಾತನ್ನು ಅನ್ನುವಂತ ಮಾತುಗಳನ್ನು ಕೂಡ ಬಳಸಿ ತಮ್ಮ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್, ಈ ಒಂದು ಆರೋಪ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ನಪುಂಸಕತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಗಂಡಸ್ತನ ಇದ್ರೆ ಎಲ್ಲವನ್ನು ಮುಂದಿಡ್ಲಿ ಬಿಚ್ಚಿಡ್ಲಿ ಅನ್ನುವಂಥದ್ದು, ಈ ರೀತಿಯ ಸವಾಲನ್ನ ತಮ್ಗೆ ಹಾಕಿದ್ದಾರೆ. ಸರ್, ಟೈಮ್ ಬರಲಿ, ಅವ್ರು ಏನ್ ಹೇಳಿದ್ದಾರೆ ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ. ಸುಕೇಶ್, ಇವತ್ತಿನ ಸಮಾವೇಶದಲ್ಲೇ ಪಟ್ಟಿ ಮಾಡಿಸ್ತಾ ಇದ್ದೀನಿ, ಎಲ್ಲವನ್ನು ಬಿಚ್ಚಿಡ್ತೀನಿ ಅಂತ ಅಂದಾಗ ಬಹುಶಃ ಇವತ್ತು ಆ ಪಟ್ಟಿಯನ್ನು ಬಿಡಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಅದಾಗ್ಲಿಲ್ಲ. ಟೈಮ್ ಬರಲಿ ಅಂತಿದ್ದಾರೆ ಡಿಸಿಎಂ. ಯಾವ ಸಮಯಕ್ಕಾಗಿ ಕಾಯ್ತಿರಬಹುದು ಅವರು? ಖಂಡಿತ ದಿವ್ಯ ಜ್ಯೋತಿ, ಒಂದು ಕಡೆ ಮೂಡಾ ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಪಾದಯಾತ್ರೆ ಇವತ್ತು ಮೈಸೂರಿಗೆ ಬಂದು ತಲುಪುವ ಸಂದರ್ಭದಲ್ಲೇ ಕಾಂಗ್ರೆಸ್ ಜನಾಂದೋಲನದ ಹೆಸರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿದೆ. ಆದರೆ ಇಡೀ ಪಾದಯಾತ್ರೆ ಮತ್ತು ಈ ಜಟಾಪಟಿಯ ನಡುವೆ ಮತ್ತೊಂದು ಹೊಸ ರೂಪದ ಜಟಾಪಟಿ ಶುರುವಾಗಿರುವಂಥದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ. ವೈಯಕ್ತಿಕ ಜಿದ್ದಾಜಿದ್ದಿಯೂ ಸೇರಿದಂತೆ ಇಬ್ಬರ ಎಷ್ಟು ಆಸ್ತಿ ಮಾಡಿದರೆ ಅನ್ನುವಂಥ ವಿಚಾರದವರೆಗೂ ಕೂಡ ಎಲ್ಲವೂ ರೀತಿಯ ಪ್ರತಿದಿನವೂ ಕೂಡ ಅವರಿಬ್ಬರ ನಡುವೆ ಒಂದಷ್ಟು ಜಟಾಪಟಿ ನಡೀತಾ ಇದೆ. ಬಹುಶಃ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ನಡೆದಂತೆ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡಿದಂಥ ಆರೋಪಗಳೇನಿತ್ತು, ಹಾಕಿದಂಥ ಸವಾಲೇನಿತ್ತು, ಅದಕ್ಕೆ ಸಮಯ ಬರಲಿ, ನಾನು ಎಲ್ಲವನ್ನು ಬಿಚ್ಚಿಡ್ತೀನಿ ನೋಡಿ ಅನ್ನುವಂಥ ಪ್ರತಿ ಸವಾಲನ್ನು ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಕಿದರೆ ಅಲ್ಲಿಗೆ ಒಂದು ಸ್ಪಷ್ಟ, ಮಳೆ ನಿಂತರೂ ಹನಿ ನಿಲ್ಲಲ್ಲ ಅನ್ನೋ ರೀತಿಯಲ್ಲಿ ಬಹುಶಃ ಈ ಒಂದು ಹೋರಾಟ ನಿಂತರೂ ಕೂಡ ಅವರಿಬ್ಬರ ನಡುವೆ ವೈಯಕ್ತಿಕ ಜಿದ್ದಾಜಿದ್ದಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜೋರಾಗುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸಮಾವೇಶಕ್ಕೆ ಪ್ರತಿಯಾಗಿ ದೆಹಲಿಯಲ್ಲಿ ಮಾತಾಡಿರುವಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಾಕಷ್ಟು ಸವಾಲುಗಳನ್ನ ಕೂಡ ಹಾಕಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮಾತಾಡಿದ್ದಾರೆ, ಗಂಡಸ್ತನದ ಮಾತನ್ನು ಹೇಳಿದರೆ, ನಪುಂಸಕತ್ವದ ಮಾತನ್ನು ಅನ್ನುವಂತ ಮಾತುಗಳನ್ನು ಕೂಡ ಬಳಸಿ ತಮ್ಮ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್, ಈ ಒಂದು ಆರೋಪ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ನಪುಂಸಕತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಗಂಡಸ್ತನ ಇದ್ರೆ ಎಲ್ಲವನ್ನು ಮುಂದಿಡ್ಲಿ ಬಿಚ್ಚಿಡ್ಲಿ ಅನ್ನುವಂಥದ್ದು, ಈ ರೀತಿಯ ಸವಾಲನ್ನ ತಮ್ಗೆ ಹಾಕಿದ್ದಾರೆ. ಸರ್, ಟೈಮ್ ಬರಲಿ, ಅವ್ರು ಏನ್ ಹೇಳಿದ್ದಾರೆ ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮೈಸೂರಿನ ಸಮಾವೇಶಕ್ಕೆ ಪ್ರತಿಯಾಗಿ ದೆಹಲಿಯಲ್ಲಿ ಮಾತಾಡಿರುವಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಾಕಷ್ಟು ಸವಾಲುಗಳನ್ನ ಕೂಡ ಹಾಕಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮಾತಾಡಿದ್ದಾರೆ, ಗಂಡಸ್ತನದ ಮಾತನ್ನು ಹೇಳಿದರೆ, ನಪುಂಸಕತ್ವದ ಮಾತನ್ನು ಅನ್ನುವಂತ ಮಾತುಗಳನ್ನು ಕೂಡ ಬಳಸಿ ತಮ್ಮ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್, ಈ ಒಂದು ಆರೋಪ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ನಪುಂಸಕತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಗಂಡಸ್ತನ ಇದ್ರೆ ಎಲ್ಲವನ್ನು ಮುಂದಿಡ್ಲಿ ಬಿಚ್ಚಿಡ್ಲಿ ಅನ್ನುವಂಥದ್ದು, ಈ ರೀತಿಯ ಸವಾಲನ್ನ ತಮ್ಗೆ ಹಾಕಿದ್ದಾರೆ. ಸರ್, ಟೈಮ್ ಬರಲಿ, ಅವ್ರು ಏನ್ ಹೇಳಿದ್ದಾರೆ ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಕುಟುಂಬದ ವಿರುದ್ಧ ಸಂಚನ ರೂಪಿಸ್ತಾ ಇದ್ದಾರೆ, ಗಂಡಸ್ತನದ ರಾಜಕಾರಣ ಮಾಡಬೇಕು, ನಪುಂಸಕ ರೀತಿ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದೇ ವಿಷಯವಾಗಿ ಇವತ್ತು ಮೈಸೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಟೈಮ್ ಬರಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ.